ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನೋಡಿ 8 ಗಂಟೆ ಆಯಿತು. ಎಲ್ಲ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿ ಎಲ್ಲ ಮುಗೀತು ನೋಡಿ. ಈ ಥರ ವಾತಾವರಣ ಇದೆ ನೋಡಿ, ಹೊರಗಿನ ವಾತಾವರಣ. ಈಗ ನೋಡಿ ಒಳಗಡೆ ಹೋಗ್ತಾ ಇದ್ದೀನಿ. ಒಂದು ಸಲ ಮನೆ ವಾತಾವರಣ ಎಲ್ಲ ನೋಡಿ. ಈ ಥರ ಇದೆ ನೋಡಿ ನಮ್ಮ ಮನೆ ವಾತಾವರಣ. ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಳ್ಳಿ, ಹಾಗೆ ಸಾಯಿಬಾಬಾನ ದರ್ಶನ ಮಾಡ್ಕೊಳ್ಳಿ. ನೋಡಿ ಸ್ವಲ್ಪ ಮೋಡನೇ ಇದೆ, ಇನ್ನೂ ಬಿಸಿಲು ಬಂದಿಲ್ಲ. ಈಗ ನೋಡಿ ಸ್ಟಿಚಿಂಗ್ ರೂಮು ಆ ಕಡೆ ಈ ಕಡೆ ಆಗಿದೆ ಎಲ್ಲ ಸಾಮಾನೆಲ್ಲ. ಈಗ ನೋಡಿ ಚಹಾ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಸಕ್ಕರೆ ಚಹಾ ಪುಡಿ ಹಾಕ್ತಾ ಇದ್ದೀನಿ ನೋಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಒಂದು ಲೈಕನ್ನು ಕೊಡಿ. ಇವತ್ತು ನೋಡಿ ನಾನು ವಿಶೇಷವಾಗಿ ರಾಗಿ ತಾಲಿಪಿಟ್ಟನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ಈಗೀಗ ನನಗೆ ಸ್ವಲ್ಪ ಬೊಜ್ಜಿನ ಸಮಸ್ಯೆ ತುಂಬ ಆಗ್ತಾಯಿದೆ. ಕೂತ್ಕೊಳ್ಳೋಕ್ಕೂ ಕಷ್ಟ ಆಗ್ತಾಯಿದೆ. ಕೂತ್ಕೊಳ್ಳೋದು ಹೇಳೋದು ತುಂಬಾ ಕಷ್ಟ ಆಗ್ತಾಯಿದೆ. ತುಂಬ ಆಯಾಸನೂ ತುಂಬ ಆಗ್ತಾಯಿದೆ. ಹೀಗೆ ಸ್ಟಿಚ್ಚಿಂಗ್ನೂ ಜಾಸ್ತಿ ಮಾಡೋದಕ್ಕಾಗ್ತಾ ಇಲ್ಲ. ಸ್ವಲ್ಪ ಬೊಜ್ಜೆಲ್ಲ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ಅನ್ನದ ಐಟಮ್ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ. ಅದಕ್ಕೆ ರಾಗಿ ಹಿಟ್ಟಿನ ತಾಲಿಪಿಟ್ಟನ್ನು ಮಾಡ್ಕೋತಾ ಇದ್ದೀನಿ ನೋಡಿ. ಈಗ ಏನಾಗುತ್ತೆ, ದೋಸೆ ಇಡ್ಲಿ ಇದೇ ನಾವು ತಿಂತಾ ಇದ್ದರೆ ಬರೀ ಅನ್ನದ್ದೇ ಐಟಮ್ ಆಗುತ್ತೆ ಅದು. ಅದರಿಂದ ಇನ್ನೂ ಬೊಜ್ಜು ಜಾಸ್ತಿ ಆಗುತ್ತೆ, ಕಡಿಮೆ ಆಗಲ್ಲ. ಹೀಗಾಗಿ ಅದಕ್ಕೆ ತಾಲಿಪಿಟ್ಟನ್ನು, ರಾಗಿ ಹಿಟ್ಟಿನ ತಾಲಿಪಿಟ್ಟನ್ನು ಮಾಡ್ತಾ ಇದ್ದೀನಿ. ರಾಗಿ ಗಂಜಿ ಮಾಡಿ ಕುಡಿತಾ ಇದ್ದೆ ನಾನು 2 ದಿನಕ್ಕೋ 4 ದಿನಕ್ಕೋ. ಆದರೆ ಅದು ಯಾಕೋ ಸ್ವಲ್ಪ ನೆಗಡಿ ಬರ್ತಾ ಇದೆ ನನಗೆ. ಈಗೀಗ ಸ್ವಲ್ಪ ನೆಗಡಿ ತುಂಬ ಬರ್ತಾ ಇದೆ. ಹೀಗಾಗಿ ಅದು ಬಿಟ್ಟಿದ್ದೀನಿ ರಾಗಿ ಗಂಜಿ. ಅದ್ರ ಬದಲು ತಾಲಿಪಿಟ್ಟನ್ನು ಮಾಡಿ ತಿಂತಾಯಿದ್ದೀನಿ ನೋಡಿ. ಜೋಳದ ಹಿಟ್ಟಿನ ತಾಲಿಪಿಟ್ಟು ಒಂದಿನ ರಾಗಿ ಹಿಟ್ಟಿನ ತಾಲಿಪಿಟ್ಟು, ಒಂದಿನ ರಾಗಿ ಹಿಟ್ಟಿನ ರೊಟ್ಟಿ, ಒಂದಿನ ಜೋಳದ ಹಿಟ್ಟಿನ ರೊಟ್ಟಿ, ಚಪಾತಿ ಈ ಥರ ಮಾಡಿ ತಿಂತಾಯಿದ್ದೀನಿ. ಬೊಜ್ಜು ಬರಬಾರ್ದು, ಕಡಿಮೆ ಆಗಬೇಕು ಅಂತ ಹೇಳಿ. ಈ ಥರ ಸಮಸ್ಯೆ ಇದ್ದವರು ರಾಗಿ ಹಿಟ್ಟು, ಜೋಳದ ಹಿಟ್ಟು, ಚಪಾತಿ ಹಿಟ್ಟು, ಈ ಥರದ್ದು ನವಣೆ, ಸಜ್ಜೆ ಈ ಥರ ಹಿಟ್ಟುಗಳನ್ನು ಉಪಯೋಗಿಸಿ. ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ ಶಕ್ತಿನೂ ಕೊಡುತ್ತೆ, ಬೊಜ್ಜು ಕಡಿಮೆ ಆಗುತ್ತೆ. ಅದ್ರ ಜೊತೆ ವ್ಯಾಯಾಮ, ವಾಕಿಂಗು ಈ ಥರ ಎಲ್ಲನೂ ಮಾಡಿ. ಬರೀ ಒಂದು ಮಾಡಿದರೆ ಸಾಲೋದಿಲ್ಲ, ಎಲ್ಲ ಥರ ಎಕ್ಸಸೈಜು ಕೂಡ ಇರಬೇಕು. ಹಾಗೆ ಬೆಳಿಗ್ಗೆ ಎದ್ದು ಸ್ವಲ್ಪ ಬಿಸಿನೀರನ್ನು ಕುಡೀರಿ. ಅದರಿಂದ ಕೂಡ ಬೊಜ್ಜು ಎಷ್ಟು ಕಡಿಮೆ ಆಗುತ್ತೆ. ಈ ಥರ ಪದ್ಧತಿಗಳನ್ನು ಇಟ್ಕೊಳ್ಳಿ, ಅಂದರೆ ನಿಮಗೆ ಬೇಗ ಆರೋಗ್ಯ ನಿಮ್ಮ ಸುಧಾರಣೆ ಆಗುತ್ತೆ. ಹಾಗೂ ಕೈಕಾಲಿಗೆ ಶಕ್ತಿ ಕೂಡ ಬರುತ್ತೆ. ಈಗ ಏಜ್ ಆಗ್ತಾ ಏನಾಗುತ್ತೆ, ಬೊಜ್ಜು ಜಾಸ್ತಿ ಆಗುತ್ತೆ. ಹಾಗೆ ತುಂಬ ಸುಸ್ತು ಬರೋದು, ಈ ಥರ ಆಯಾಸ ಆಗೋದು, ಈ ಥರ ಎಲ್ಲ ಆಗುತ್ತೆ. ಕೂತ್ಕೊಳ್ಳೋಕ್ಕಾಗದೇ ಇರೋದು, ಕೂತ್ಕೊಳ್ಳೋದು ನಿಲ್ಲೋದು ತುಂಬ ಕಷ್ಟ ಆಗೋದು, ಈ ಥರ ಎಲ್ಲ ಸಮಸ್ಯೆಗಳು ಬರ್ತಾ ಇರುತ್ತೆ. ಹೀಗಾಗಿ ನಾವು ನಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸಬೇಕು. ಅದರಿಂದ ನಾವು ಎಷ್ಟೋ ಕಾಯಿಲೆಗಳನ್ನು ದೂರ ಮಾಡ್ಬೋದು. BP ಆಗಲಿ, ಶುಗರ್ ಆಗಲಿ, ಇದನ್ನೆಲ್ಲ ಕೂಡ ನಾವು ತಡೆಗಟ್ಟಬೋದು. ಈ ಥರ ಆಹಾರ ಪದ್ಧತಿಗಳನ್ನು ನೀವು ರೂಢಿ ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಆರೋಗ್ಯ ತುಂಬಾ ಸುಧಾರಣೆ ಆಗುತ್ತೆ. ನಿಮಗೆ ಒಂದೇ ಥರ ಬೇಜಾರಾದರೆ ನೀವು ಬೇರೆ ಬೇರೆ ಥರ ಮಾಡಿ ತಿನ್ಬೋದು. ಒಂದಿನ ರಾಗಿ ಗಂಜಿ, ಒಂದಿನ ತಾಲಿಪಿಟ್ಟು, ಒಂದಿನ ರಾಗಿ ಮುದ್ದೆ, ಒಂದಿನ ರೊಟ್ಟಿ, ಈ ಥರ ಮಾಡಿ ತಿನ್ನೋದ್ರಿಂದ ಬೇಜಾರು ಕೂಡ ಆಗಲ್ಲ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈ ಥರ ಮಾಡಿ ತಿನ್ನಿ. ಮತ್ತು ತರಕಾರಿಗಳನ್ನು, ಸೊಪ್ಪುಗಳನ್ನು, ಹಣ್ಣುಗಳನ್ನು ಜಾಸ್ತಿ ಬಳಸಿ. ಅನ್ನ ಪೂರ ಕಂಪ್ಲೀಟಾಗಿ ಬಿಟ್ಟುಬಿಡಿ. ಇದು ನೋಡಿ ರಾಗಿ ತಾಲಿಪಿಟ್ಟು, ಹಿಟ್ಟಿನ ತಾಲಿಪಿಟ್ಟು ಈ ರೀತಿ ಬಂದಿದೆ ನೋಡಿ. ಇದಕ್ಕೆ ಎಲ್ಲನೂ ಹಾಕಿದ್ದೀನಿ ನಾನು. ತೆಂಗಿನ ತುರಿ, ಈರುಳ್ಳಿ, ಮೆಣಸಿನಕಾಯಿ, ಬೆಲ್ಲ, ಉಪ್ಪು, ಕರಿಬೇವು, ಕೊತ್ತಂಬರಿ ಸೊಪ್ಪು,
ಪ್ರತಿಯೊಂದು ಹಾಕಿದ್ದೀನಿ. ಹಾಗೆ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೇನು ಸಾರು ಆಗಲಿ ಚಟ್ನಿ ಆಗಲಿ ಏನೂ ಬೇಡ, ಹಾಗೆ ತಿನ್ಬೋದು. ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಬಿಸಿ ಬಿಸಿ ಇದ್ದಾಗ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟ್ ಬರುತ್ತೆ. ಹಾಗೆ ಗಟ್ಟಿಯಾಗಿ ಕಲಿಸ್ಕೊಂಡು ನೀವು ಈ ಥರ ಹಂಚಿನಲ್ಲಿ ಹಾಕಿ ತಟ್ಕೊಂಡ್ರೆ ಸಾಕು, ಜಾಸ್ತಿ ಕೆಲಸನೂ ಕೂಡ ಇರಲ್ಲ. ಈ ಥರ ಮಾಡಿ ತಿನ್ನಿ, ತುಂಬಾ ಒಳ್ಳೆಯದು ನೋಡಿ. ಇದರಿಂದ ಎಷ್ಟೋ ಆರೋಗ್ಯ ಸಮಸ್ಯೆಗಳು ದೂರವಾಗ್ತವೆ. ತುಂಬಾ ಒಳ್ಳೆಯದು. ದೊಡ್ಡವರಿಂದ ಸಣ್ಣ ಮಕ್ಕಳವರೆಗೂ ತಿನ್ಬೋದು, ಎಲ್ಲರಿಗೂ ಒಳ್ಳೆಯದು. ವೀಕ್ನೆಸ್ ಇದ್ದವರು ಕೂಡ ತಿನ್ಬೋದು, ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ರಾಗಿ ಅಂತೂ ತುಂಬಾ ಶಕ್ತಿ ಹೊಂದಿದೆ. ರಾಗಿ ಉಪಯೋಗಿಸಿದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ನೋಡಿ. ಜಾಸ್ತಿ ನೀವು ಈ ಥರದ ಆಹಾರವನ್ನು ಡೈಲಿ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಅದರಲ್ಲಿ ಸೊಪ್ಪು ಕೂಡ ತುಂಬಾ ತಿನ್ನಬೇಕು. ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಹಣ್ಣುಗಳು ನೋಡಿ ಈ ಥರ ಬಂದಿದೆ ನೋಡಿ. ಈಗ ನೋಡಿ ಎಲ್ಲ ನಾಷ್ಟ ಎಲ್ಲ ಮುಗಿಸ್ಕೊಂಡು ಸ್ಟಿಚಿಂಗಿಗೆ ಕೂತಿದ್ದೀನಿ ನೋಡಿ. ಇವತ್ತು ಒಂದು ವರ್ಕ್ ಬ್ಲೌಸ್ ಇತ್ತು, ಅದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ವರ್ಕ್ ಬ್ಲೌಸು ಯಾವ ಥರ ಸ್ಟಿಚ್ ಮಾಡಬೇಕಂತ ನಾನು ನಿಮಗೆ ಒಂದು ವಿಡಿಯೋ ಹಾಕ್ತೀನಿ, ಅದರಲ್ಲಿ ನೋಡಿ. ಈಗ ಜಾಸ್ತಿ ಏನು ತೋರಿಸ್ತಾ ಇಲ್ಲ, ಹಾಗೆ ಸ್ಲೀವ್ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ವರ್ಕ್ ಬ್ಲೌಸು ಬೇರೆ ಥರನೇ ಸ್ಟಿಚ್ ಮಾಡೋದಿರುತ್ತೆ. ಈ ನಾರ್ಮಲ್ ಬ್ಲೌಸಿಗೂ ವರ್ಕ್ ಬ್ಲೌಸಿಗೂ ತುಂಬ ಡಿಫ್ರೆನ್ಸ್ ಇದೆ. ಇದನ್ನು ಬೇರೆ ಥರನೇ ಸ್ಟಿಚ್ ಮಾಡಬೇಕಾಗತ್ತೆ. ಅಂದರೆ ನೆಕ್ಕಿಗೆಲ್ಲ ವರ್ಕ್ ಇರುತ್ತೆ, ಅದು ಯಾವ ಟೈಪ್ ಸ್ಟಿಚ್ ಮಾಡಬೇಕು ಅಂತ ನಾನು ಒಂದು ವಿಡಿಯೋ ಹಾಕ್ತೀನಿ, ಅಲ್ಲಿ ನೋಡ್ಕೊಳ್ಳಿ. ಈಗ ನೋಡಿ ಸ್ಲೀವ್ ಅಷ್ಟೇ ನಾನು ಹಾಗೆ ಸ್ಟಿಚ್ ಮಾಡ್ತಾ ಇದ್ದೀನಿ, ಸ್ವಲ್ಪ ತೋರಿಸೋಣ ಅಂತ ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಸ್ಲೀವನ್ನು ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಹೊಲಿಗೆಯಲ್ಲಿ ಎಲ್ಲ ರೀತಿಯೂ ನಾವು ಕಲ್ತ್ಕೊಂಡ್ರೆ ತುಂಬಾ ಒಳ್ಳೆಯದು. ಇದು ಬರಲ್ಲ ಅನ್ನೋ ಥರ ಇರಬಾರ್ದು, ಆ ಥರ ನಾವು ಎಲ್ಲನೂ ಪ್ರತಿಯೊಂದನ್ನು ಕಲ್ತಿರಬೇಕು. ಅಂದರೆ ನಮಗೆ ಕಸ್ಟಮರು ಹೆಚ್ಚಾಗ್ತಾರೆ. ಇಲ್ಲಾಂದರೆ ಬರಲ್ಲ ಅಂದ ಕೂಡಲೇ ಅವರೇನಾಗುತ್ತೆ ಬೇರೆ ಕಡೆ ಹೋಗಿಬಿಡ್ತಾರೆ. ಇದರಿಂದ ನಮ್ಮ ಕಸ್ಟಮರು ಕಡಿಮೆ ಆಗ್ತಾರೆ. ಅದಕ್ಕೆ ನಾವು ಪ್ರತಿಯೊಂದನ್ನು ಕಲ್ತಿದ್ರೆ ತುಂಬಾ ಒಳ್ಳೆಯದು ನೋಡಿ. ಈ ಥರ ಸ್ಟಿಚ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಸ್ಲೀವು ನೋಡಿ. ಅದಕ್ಕೆ ಕಡಿಮೆ ಬಿತ್ತು, ಅದಕ್ಕೆ ನಾನು ಪೀಸ್ ಕೂಡ ಜಾಯಿಂಟ್ ಮಾಡಿದ್ದೀನಿ ನೋಡಿ, ಕಾಣ್ತಾ ಇದೆ. ಇದು ಬ್ಲೌಸ್ ಪೀಸ್ ತುಂಬ ಚಿಕ್ಕದಾಗಿತ್ತು, ಅದರಲ್ಲಿ ವರ್ಕ್ ಮಾಡಿ ಕೊಟ್ಟಿದ್ದಾರೆ ಅವರು. ನಾನು ಎಲ್ಲ ಕಡೆ ಪೀಸ್ ಜಾಯಿಂಟ್ ಮಾಡಿದ್ದೀನಿ. ಅವರು 1 ಮೀಟ್ರ್ ತೊಗೋಬೇಕಾಗಿತ್ತು, 80 ಸೆಂಟಿಮೀಟ್ರಲ್ಲಿ ವರ್ಕ್ ಹಾಕ್ಸಿದ್ದಾರೆ. ತುಂಬ ಈ ಕಡೆ ಆ ಕಡೆ ಸ್ವಲ್ಪ ಕಟಾನ್ಕಟೆಯಾಗಿ ತುಂಬ ಹತ್ತೆ ಆಗಿಬಿಟ್ಟಿದೆ ನೋಡಿ. ಈ ಥರ ಬಂದಿದೆ ನೋಡಿ. ಈಗ ನೋಡಿ ರಾತ್ರಿ ಎಲ್ಲ ಸ್ಟಿಚಿಂಗು ಎಲ್ಲ ಹೆಮ್ಮಿಂಗ್ ಮಾಡಿದೆ, ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ರಾತ್ರಿ ನೋಡಿ ಊಟ ಎಲ್ಲ ಆಯಿತು. ಹಾಗೆ ಸ್ವಲ್ಪ ಪಾತ್ರೆಗಳು ಎಲ್ಲ ತಿಕ್ಕೊಂಡು ಕ್ಲೀನ್ ಮಾಡಿ ಮಲ್ಕೋಬೇಕಂತ ಹೇಳಿ ಎಲ್ಲ ತೊಳಿತಾ ಇದ್ದೀನಿ ನೋಡಿ. ಪಾತ್ರೆಗಳನ್ನು ತೊಳೆದ್ಬಿಟ್ಟು ಆಮೇಲೆ ಎಲ್ಲ ಒರೆಸ್ಕೊಂಡು ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮಲ್ಕೋಬೇಕು. ನಾವು ಎಲ್ಲ ಪ್ರತಿಯೊಂದು ಕೆಲಸನೂ ಆವಾಗ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಈಸಿ ಆಗುತ್ತೆ. ಹಾಗೆ ಕೆಲಸಗಳು ಬೇಗ ಮುಗಿಯುತ್ತೆ. ಹಾಗೆ ಇಟ್ಕೊಂಡ್ರೆ ಮಲ್ಕೊಂಡ್ರೆ ಅಡುಗೆ ಮನೆ ಎಲ್ಲ ಗಲೀಜು, ಅಲ್ಲಲ್ಲಿ ಜಿರಳೆ ನೊಣ ಅದು ಇದು ಬಂದು ಸೇರ್ಕೊಂಡ್ಬಿಡುತ್ತೆ. ನಾವು ಕ್ಲೀನಾಗಿ ಇಟ್ಕೊಂಡ್ರೆ ಯಾವುದು ಹುಳ ಗಿಳ ಯಾವುದು ಬರಲ್ಲ. ಇದರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು. ಪ್ರತಿಯೊಂದನ್ನು ನಾವು ಕರೆಕ್ಟಾಗಿ ಟೈಮ್ ಟು ಟೈಮ್ ಎಲ್ಲ ಕೆಲಸನೂ ನೀಟಾಗಿ ಮಾಡ್ಕೋಬೇಕು ನೋಡಿ. ಅಡುಗೆ ಮನೆಯೆಲ್ಲ ಅಂದರೆ ನಮಗೆ ಒಳ್ಳೆಯದು ನೋಡಿ. ಈಗ ಕೆಳಗಡೆ ಒರೆಸ್ತಾ ಇದ್ದೀನಿ. ನಾವು ಎಷ್ಟು ಸ್ವಚ್ಛವಾಗಿರ್ತೀವೋ ಅಷ್ಟು ಒಳ್ಳೆಯದು.
ಸ್ವಚ್ಛತೆ, ಮನೆಯಲ್ಲಿ ಸ್ವಚ್ಛತೆ ತುಂಬಾ ಮುಖ್ಯ. ಮನೆ ಒಳಗಡೆ ಆಯಿತು ಹೊರಗಡೆ ಆಯಿತು, ಹೊರಗಡೆ ಆದರೂ ಅಲ್ಲಲ್ಲಿ ಗಲೀಜು ಎಲ್ಲಿ ಇಟ್ಕೋಬಾರ್ದು. ಮನೆ ಸುತ್ತಲೂ ಪರಿಸರನ ತುಂಬ ಕ್ಲೀನಾಗಿ ಇಟ್ಕೋಬೇಕು. ಮನೆ ಸುತ್ತ ಪರಿಸರನ, ಇಲ್ಲ ಅಂದರೆ ಅದು ಇದು ಬಂದು ಹುಳ ಹುಪ್ಪಟೆ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಆಮೇಲೆ ಸುಮ್ಮನೆ ತೊಂದರೆ, ಮಕ್ಕಳೆಲ್ಲ ಇರ್ತಾರೆ. ಸುಮ್ಮನೆ ನಾವು ಇಲ್ಲದ್ದು ತೊಂದರೆ ಸಿಕ್ಕಾಕೋಬಾರ್ದು. ಅದಕ್ಕೆ ನಾವು ಮೊದಲೇ ಎಲ್ಲ ಮುನ್ನೆಚ್ಚರಿಕೆಯಿಂದ ಎಲ್ಲ ಕೆಲಸನೂ ನೀಟಾಗಿ ಮಾಡ್ಕೋಬೇಕು. ನೋಡಿ, ಹೆಣ್ಮಕ್ಳು ಎಲ್ಲ ಜಾಣರಿದ್ದೆ ಎಲ್ಲ ಪ್ರತಿಯೊಂದು ನೀಟಾಗಿ ಇರುತ್ತೆ. ಎಲ್ಲ ಹೆಣ್ಮಕ್ಳ ಕೈಯಲ್ಲಿದೆ. ನೋಡಿ, ಮನೆ ಸಂಸಾರ ನಿಭಾಯಿಸೋದೆಲ್ಲ ಹೆಣ್ಮಕ್ಳ ಕೈಲೇ ಇರುತ್ತೆ. ಗಂಡು ಮಕ್ಕಳೇನೋ ದುಡಿದು ತಂದು ಹಾಕ್ತಾರೆ, ಅಷ್ಟೇ ಅವ್ರ ಕೆಲಸ. ಈಗ ನೋಡಿ, ನಳಕ್ಕೆ ನಾನು ಒಂದು ಬಟ್ಟೆ ಕಟ್ಟಿದ್ದೆ ನೀರು ಸೋಸಿ ಬರೋದಕ್ಕಂತ ಹೇಳಿ. ಅದು ಬಟ್ಟೆ ಎಲ್ಲ ತೆಗೆದು ಈಗ ಕ್ಲೀನ್ ಮಾಡಿ ತೊಳೆದು, ನಳ ಎಲ್ಲ ಕ್ಲೀನ್ ಮಾಡಿ ತೊಳೆದು ಎಲ್ಲ ಮತ್ತೆ ಕಟ್ತಾ ಇದ್ದೀನಿ. ನೋಡಿ, ಎಲ್ಲ ತೊಳ್ಕೊತಾ ಇದ್ದೀನಿ ನಳನೂ ಪ್ರತಿಯೊಂದನ್ನು. ಈ ಸಣ್ಣ ಸಣ್ಣ ಏನಾದರೂ ಮಣ್ಣು ಅದು ಇದು ಬಂದು ಕಸ ಕಡ್ಡಿ ಬರುತ್ತೆ. ಅದಕ್ಕೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ.